ಮೂಡಾಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊನ್ನೆ ಅಷ್ಟೇ ಲೋಕಾಯುಕ್ತ ತನ್ನ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಅದರ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಪ್ರತಿಯಲ್ಲಿ ಒಂದಷ್ಟು ಅಂಶಗಳು ಈಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ 30 ಪ್ರಶ್ನೆಗಳನ್ನ ಕೇಳಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು 4 ಜನರ ಮೇಲೆ ಏನೋ ಆರೋಪ ಕೇಳಿ ಬಂದಿತ್ತು, FIR ದಾಖಲಾಗಿತ್ತು. ಆ 4ರ ಹೇಳಿಕೆಯನ್ನ ಕೂಡ ಈ ಒಂದು ಅಂತಿಮ ವರದಿಯಲ್ಲಿ ಸಲ್ಲಿಕೆ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಕೊಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 30 ಪ್ರಶ್ನೆಗಳನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ತನಿಖೆಯ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನೆಲ್ಲ ಅಪ್ಡೇಟ್ ಸಿಗ್ಬೋದು? ಯಾಕಂದ್ರೆ 30 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು, ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಒಂದು ಪ್ರತಿಯಲ್ಲಿ? ನಾಗೇಂದ್ರ, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ವಾರದಲ್ಲಿ ಅಂತ್ಯದಲ್ಲಿ ಒಂದು ಮೈಸೂರು ಲೋಕಾಯುಕ್ತ ಪೊಲೀಸರು ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಅದರಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಅವರ ಪತ್ನಿ ಪಾರ್ವತಿ, ಹಾಗೇನೆ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ ಏನು ಭೂಮಿಯ ಮಾಲೀಕದ ದೇವರಾಜು, ಇವರು 4 ಜನರ ಹೇಳಿಕೆಗಳ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ SP ಒಂದು 30 ಪ್ರಶ್ನೆಗಳನ್ನ ಕೇಳಲಾಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಅವರು ಈ ಒಂದು ಆರೋಪ ಕೇಳಿ ಬಂದಿತ್ತು, ಈ ಒಂದು ಮೂಡಾಗೆ ಸಂಬಂಧಿಸಿದಂತೆ ಈ 14 ನಿವೇಶಗಳನ್ನ ಮಂಜೂರು ಮಾಡಿಸ್ಕೊಳ್ಳೋದ್ರೊಳಗೂ ಇಂದ ಹಿಡಿದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಇದ್ದಂತ ಸಂಬಂಧ ಮತ್ತೆ ವ್ಯಾವಹಾರಿಕ ಸಂಬಂಧಗಳು, ಇವೆಲ್ಲದರ ಬಗ್ಗೆ ಆ ಒಂದು 30 ಪ್ರಶ್ನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಆದರೆ CM ಸಿದ್ದರಾಮಯ್ಯ ಎಲ್ಲೂ ಸಹ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ತಮ್ಮ ನಡುವೆ ಒಂದು ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಸಹ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಅವರಿಗೆ ಏನು ಜಮೀನು ವರ್ಗಾವಣೆ ಆಗಿ ಬರುತ್ತೆ, ಅವರ ಹೆಂಡತಿಯವರ ಹೆಸರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿಕೊಡ್ತಾರೆ, ಅಲ್ಲಿವರೆಗೂ ಧನಪತ್ರ ಮಾಡಿಕೊಡೋವರೆಗೂ ನನಗೆ ಈ ಜಮೀನು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತೇಳಿ CM ಸಿದ್ದರಾಮಯ್ಯ ತಮ್ಮ ಹೇಳಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದು ಅಲ್ಲದೆ ನಾನು ಯಾವ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಒಂದು ಪ್ರಭಾವವನ್ನು ಬೀರಿ ನನಗೆ 14 ಸೈಟ್ ಬರಬೇಕು ಅಂತೇಳಿ ಹೇಳಿಲ್ಲ ಅನ್ನೋದು ಈ ಒಂದು 30 ಪ್ರಶ್ನೆಗಳ ಸಾರಾಂಶ ಆಗಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡಾಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊನ್ನೆ ಅಷ್ಟೇ ಲೋಕಾಯುಕ್ತ ತನ್ನ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಅದರ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಪ್ರತಿಯಲ್ಲಿ ಒಂದಷ್ಟು ಅಂಶಗಳು ಈಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ 30 ಪ್ರಶ್ನೆಗಳನ್ನ ಕೇಳಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು 4 ಜನರ ಮೇಲೆ ಏನೋ ಆರೋಪ ಕೇಳಿ ಬಂದಿತ್ತು, FIR ದಾಖಲಾಗಿತ್ತು. ಆ 4ರ ಹೇಳಿಕೆಯನ್ನ ಕೂಡ ಈ ಒಂದು ಅಂತಿಮ ವರದಿಯಲ್ಲಿ ಸಲ್ಲಿಕೆ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಕೊಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 30 ಪ್ರಶ್ನೆಗಳನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ತನಿಖೆಯ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನೆಲ್ಲ ಅಪ್ಡೇಟ್ ಸಿಗ್ಬೋದು? ಯಾಕಂದ್ರೆ 30 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು, ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಒಂದು ಪ್ರತಿಯಲ್ಲಿ? ನಾಗೇಂದ್ರ, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ವಾರದಲ್ಲಿ ಅಂತ್ಯದಲ್ಲಿ ಒಂದು ಮೈಸೂರು ಲೋಕಾಯುಕ್ತ ಪೊಲೀಸರು ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಅದರಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಅವರ ಪತ್ನಿ ಪಾರ್ವತಿ, ಹಾಗೇನೆ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ ಏನು ಭೂಮಿಯ ಮಾಲೀಕದ ದೇವರಾಜು, ಇವರು 4 ಜನರ ಹೇಳಿಕೆಗಳ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ SP ಒಂದು
30 ಪ್ರಶ್ನೆಗಳನ್ನ ಕೇಳಲಾಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಅವರು ಈ ಒಂದು ಆರೋಪ ಕೇಳಿ ಬಂದಿತ್ತು, ಈ ಒಂದು ಮೂಡಾಗೆ ಸಂಬಂಧಿಸಿದಂತೆ ಈ 14 ನಿವೇಶಗಳನ್ನ ಮಂಜೂರು ಮಾಡಿಸ್ಕೊಳ್ಳೋದ್ರೊಳಗೂ ಇಂದ ಹಿಡಿದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಇದ್ದಂತ ಸಂಬಂಧ ಮತ್ತೆ ವ್ಯಾವಹಾರಿಕ ಸಂಬಂಧಗಳು ಇವೆಲ್ಲದರ ಬಗ್ಗೆ ಆ ಒಂದು 30 ಪ್ರಶ್ನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಎಲ್ಲೂ ಸಹ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ತಮ್ಮ ನಡುವೆ ಒಂದು ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಸಹ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಅವರೇ ಏನು ಜಮೀನು ವರ್ಗಾವಣೆ ಆಗಿ ಬರುತ್ತೆ, ಅವರ ಹೆಂಡತಿಯವರ ಹೆಸರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿಕೊಡ್ತಾರೆ, ಅಲ್ಲಿವರೆಗೂ ಧನಪತ್ರ ಮಾಡಿಕೊಡೋವರೆಗೂ ನನಗೆ ಈ ಜಮೀನು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದು ಅಲ್ಲದೆ ನಾನು ಯಾವ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಒಂದು ಪ್ರಭಾವವನ್ನು ಬೀರಿ ನನಗೆ 14 ಸೈಟ್ ಬರಬೇಕು ಅಂತೇಳಿ ಹೇಳಿಲ್ಲ ಅನ್ನೋದು ಈ ಒಂದು 30 ಪ್ರಶ್ನೆಗಳ ಸಾರಾಂಶ ಆಗಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡಾಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊನ್ನೆ ಅಷ್ಟೇ ಲೋಕಾಯುಕ್ತ ತನ್ನ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಅದರ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಪ್ರತಿಯಲ್ಲಿ ಒಂದಷ್ಟು ಅಂಶಗಳು ಈಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ 30 ಪ್ರಶ್ನೆಗಳನ್ನ ಕೇಳಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು 4 ಜನರ ಮೇಲೆ ಏನೋ ಆರೋಪ ಕೇಳಿ ಬಂದಿತ್ತು, FIR ದಾಖಲಾಗಿತ್ತು. ಆ 4 ಹೇಳಿಕೆಯನ್ನ ಕೂಡ ಈ ಒಂದು ಅಂತಿಮ ವರದಿಯಲ್ಲಿ ಸಲ್ಲಿಕೆ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಕೊಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 30 ಪ್ರಶ್ನೆಗಳನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ತನಿಖೆಯ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನೆಲ್ಲ ಅಪ್ಡೇಟ್ ಸಿಗ್ಬೋದು? ಯಾಕಂದ್ರೆ 30 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು, ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಒಂದು ಪ್ರತಿಯಲ್ಲಿ? ನಾಗೇಂದ್ರ, ಏನು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ವಾರದಲ್ಲಿ ಅಂತ್ಯದಲ್ಲಿ ಒಂದು ಮೈಸೂರು ಲೋಕಾಯುಕ್ತ ಪೊಲೀಸರು ಒಂದು 11,000 ಪುಟಗಳ ಒಂದು ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಪತ್ನಿ ಪಾರ್ವತಿ, ಹಾಗೇನೆ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ ಏನು ಭೂಮಿಯ ಮಾಲೀಕದ ದೇವರಾಜು, ಇವರು 4 ಜನರ ಹೇಳಿಕೆಗಳ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ SPI ಒಂದು 30 ಪ್ರಶ್ನೆಗಳನ್ನ ಕೇಳಲಾಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಅವರು ಈ ಒಂದು ಆರೋಪ ಕೇಳಿ ಬಂದಿತ್ತು, ಈ ಒಂದು ಮೂಡಾಗೆ ಸಂಬಂಧಿಸಿದಂತೆ ಈ 14 ನಿವೇಶಗಳನ್ನ ಮಂಜೂರು ಮಾಡಿಸ್ಕೊಳ್ಳೋದ್ರೊಳಗೂ ಇಂದ ಹಿಡಿದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಇದ್ದಂತ ಸಂಬಂಧ ಮತ್ತೆ ವ್ಯಾವಹಾರಿಕ